ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹಾಸನಿಂದ ಚಾರ್ಮಾಡಿಗೆ ಟ್ರಾವೆಲ್ ಮಾಡ್ತಿದ್ದೀನಿ. ನಮ್ಮಮ್ಮವರ ಅಣ್ಣ ತೀರ್ಕೊಂಡಿದ್ರು, ಹಾಗಾಗಿ ಅವ್ರ ಕಾರ್ಯ ಇತ್ತು ಅಂತ ಹೇಳಿ ನಾನು ಪಾಪು ನನ್ನ ಗಂಡ ಹೊರಟಿದ್ವಿ. ತುಂಬ ದೂರ ಟ್ರಾವೆಲ್ ಮಾಡಬೇಕಾಗಿತ್ತು, ಹಾಗಾಗಿ ಬೆಳಗ್ಗೆನೆ ಬೇಗ ಹೊರಟಿದ್ವಿ. ನಾವೆಲ್ಲ 6 ಗಂಟೆಗೆ ಹೊರಡಬೇಕು ಅಂತ ಅಂದ್ಕೊಂಡ್ರು 7-7:30 ಆಗೇ ಬಿಡ್ತು. ಮನೆ ಸುತ್ತಮುತ್ತ ಬೆಳಗಿನ ಜಾವ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ವೆದರ್ ಕೂಡ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಇನ್ನೂ ನೋಡೋಕ್ಕೆ ಸೂಪರಾಗಿ ಕಾಣ್ತಿತ್ತು. ಕಾರ್ನ ಹೊರಗಡೆ ತೆಗೆದು ತುಂಬ ದಿವಸ ಆಗಿತ್ತು, ಹಾಗಾಗಿ ಫುಲ್ ಧೂಳು ಮೆತ್ಕೊಂಡಿತ್ತು ಅಂತ ನನ್ನ ಗಂಡ ಒರೆಸ್ತಿದ್ರು. ಮಗಳಿಗಂತೂ ಅವ್ರ ಅಜ್ಜಿ ಮನೆಗೆ ಹೋಗೋದು ಅಂದರೆ ಸಾಕು, ಅಷ್ಟು ಇಷ್ಟ. ಫುಲ್ ಕುಣ್ದಾಡ್ತಿದ್ಲು. ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಕಾರ್ನ ಹಾಗೆ ಸಿಂಪಲ್ ಆಗಿ ಕ್ಲೀನ್ ಮಾಡ್ಕೊಂಡು ಹೊರಟ್ವಿ. ಮಗಳಂತೂ ಈಗ ಫ್ರಂಟ್ ಅಲ್ಲಿ ಕೂರೋದೇ ಇಲ್ಲ, ಹೋಗಿ ಬ್ಯಾಕ್ ಸೀಟಲ್ಲಿ ಕೂತ್ ಬಿಡ್ತಾಳೆ. ಬ್ಯಾಕ್ ಸೀಟಲ್ಲಿ ಕೂತ್ಕೊಂಡು ಇದು ನನ್ನ ಬೇಬಿ ಸೀಟು ಅಂತಾಳೆ. ನಾವು ಆಲ್ರೆಡಿ ಹೊರಟಾಗ ಲೇಟ್ ಆಗಿತ್ತು, ಹಾಗಾಗಿ ನಾವು ಈ ಸಲ ಚಾರ್ಮಾಡಿಗೆ ಹೋಗಿಲ್ಲ, ಡೈರೆಕ್ಟ್ ಆಗಿ ಅಜ್ಜಿ ಮನೆಗೆ ಹೋಗಿದ್ವಿ. ಅಜ್ಜಿ ಮನೆ ಇರೋದು ಉಪ್ಪಿನಂಗಡಿ ಹತ್ರ, ಹಾಗಾಗಿ ಶಿರಡಿ ಘಾಟ್ ಮೇಲಾಗಿ ಹೊರಟಿದ್ವಿ. ನಾವೆಲ್ಲ ಹೋಗ್ತಿದೀವಿ? ಎಲ್ಲಿ? ದೊಡ್ಡ ಮನೆ? ಎಲ್ಲಿ ದೊಡ್ಡ ಮನೆ? ಇವಾಗಂತೂ ಸಕಲೇಶ್ಪುರ ರೂಟ್ ಮಾತ್ರ ಸೂಪರಾಗಿ ಆಗಿದೆ. ಡೈರೆಕ್ಟ್ ಬೈಪಾಸ್ ಮೇಲಾಗಿ ನಾವು ಹೋಗ್ಬೋದು. ಅಲ್ಲಿ ಹೋಗಬೇಕಾದ್ರೆ ಮಾತ್ರ ಫುಲ್ ಫಾಗ್ ತುಂಬಿಕೊಂಡಿತ್ತು, ಅಷ್ಟು ಚೆನ್ನಾಗಿತ್ತು ನೋಡೋಕ್ಕೆ. ಹಾಗೆ ಬೇಗ ಹೋಗಿರೋದ್ರಿಂದ ಟಿಫನ್ ಏನು ತಿಂದಿರಲಿಲ್ಲ ಅಂತ ಹೇಳಿ ಗುಂಡ್ಯದ ಹತ್ರ ನಿಲ್ಲಿಸ್ಕೊಂಡು ಟಿಫನ್ ತಿಂದ್ವಿ. ಅಲ್ಲಿ ಸ್ವಲ್ಪ ಮಂಕಿ ಆಟಾಡ್ತಿತ್ತು, ಅದನ್ನು ನೋಡ್ಬಿಟ್ಟು ನನ್ನ ಮಗಳು ಏನು ಮಾಡ್ತಿದ್ದೆ ಒಂಚು ಮಂಕಿ ನಾವಲ್ಲಿಗೆ ರೀಚ್ ಆಗಿ ಕಾರ್ಯನೆಲ್ಲ ಮುಗಿಸ್ಕೊಂಡು ನಮ್ಮ ಚಿಕ್ಕ ಮಾವನ ಮನೆ ಇತ್ತು, ಅಲ್ಲಿಗೆ ಹೋದ್ವಿ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ. ಇವರಿಬ್ರು ನಮ್ಮಮ್ಮನ ಅಣ್ಣ ಮತ್ತೆ ತಮ್ಮ. ಮಾವನ ಮನೆ ಅಂತೂ ಫುಲ್ ತೋಟದ ಮನೆ, ಅಷ್ಟು ಚೆನ್ನಾಗಿದೆ. ಬೆಂಗಳೂರಲ್ಲಿ ಇಷ್ಟು ಸೆಕೆ ಇದ್ರೂ ಆ ಮನೇಲಿ ಮಾತ್ರ ಸೆಕೆ ಆಗಲ್ಲ, ಯಾಕಂದ್ರೆ ಸುತ್ತಮುತ್ತ ಅಷ್ಟು ಮರಗಳಿದೆ. ಮನೆ ಸುತ್ತಲೂ ಅಡಿಕೆ ಮರ, ಮಾವಿನ ಮರ ಎಲ್ಲಾನು ಇದಾವೆ. ನಮಗಂತ ಅಲ್ಲಿ ಹೋದ್ರೆ ರಿಟರ್ನ್ ಬರಕ್ ಮನ್ಸೇ ಇರಲ್ಲ, ಅಷ್ಟು ಚೆನ್ನಾಗಿದೆ. ಬೆಳಗ್ಗೆ ಎದ್ದ ತಕ್ಷಣ ಇಂಥದೊಂದು ತೋಟ ನೋಡಿದ್ರೆ ಎಂಥವ್ರಾದ್ರೂ ಕಳೆದೋಗ್ತಾರೆ. ಊಟ ಉಪಚಾರನೆಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಟಾಟಾ ಬೈ ಬೈ ಹೇಳಿ ನಾವು ಚಾರ್ಮಾಡಿಗೆ ಹೊರಟ್ವಿ. ನಾನು ಈ ಸಲ ಚಾರ್ಮಾಡಿ ನಮ್ಮಮ್ಮನ ಮನೆಯಲ್ಲಿ 1 ವಾರ ಉಳ್ಕೋಬೇಕು ಅಂತ ಬಂದಿದ್ದೆ. ನಮ್ಮ ಮನೆ ಸುತ್ತಮುತ್ತ ರೋಡ್ ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಅದನ್ನು ಅಗಲ ಮಾಡ್ತಿದ್ದಾರೆ. ಕೆಲಸ ಸ್ಟಾರ್ಟ್ ಮಾಡಿ 2 ವರ್ಷ ಮೇಲಾಯಿತು, ಆದರೆ ಈಗ ತುಂಬ ಸೀರಿಯಸ್ ಆಗಿ ಸ್ಪೀಡಾಗಿ ಕೆಲಸ ಮಾಡ್ತಿದ್ದಾರೆ. ಗೌರ್ಮೆಂಟ್ ಸೈಟ್ಗಳು ಯಾವುದ್ಯಾವ್ದಿದ್ದಾವೆ ಅಲ್ಲಿ ಫಸ್ಟ್ ಕೆಲಸನೆಲ್ಲ ಮುಗಿಸ್ಕೊತಿದ್ದಾರೆ. ಅದಾದಮೇಲೆ ಯಾರ್ಯಾರ್ದು ಪರ್ಸ್ನಲ್ ಸೈಟ್ಗಳಿದ್ದಾವೆ ಅವ್ರಿಗೆ ಇಷ್ಟು ಅಂತ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡ್ಕೋತಾರೆ. ಅದಾದಮೇಲೆ ಕೆಲಸ ಮಾಡ್ತಾರೆ. ನಮ್ಮ ಮನೆ ಹತ್ರನೂ ಕೆಲಸ ನಡೀತಾ ಇದೆ. ಗಾಡ್ ಗ್ರೇಸ್ ಅಂತಲೇ ಹೇಳ್ಬೋದು, ನಮ್ಮ ಮನೆ ಅಷ್ಟೊಂದು ಹೋಗ್ತಿಲ್ಲ. ಅವ್ರು ಸರ್ವೆ ಮಾಡಕ್ ಬಂದಾಗ ಫುಲ್ ಮನೆನೇ ಹೋಗುತ್ತೆ ಅನ್ನೋ ಥರ ಎಲ್ಲ ಹೇಳಿದ್ರು. ನಮ್ಮ ಪುಣ್ಯಕ್ಕೆ ಹಾಗೇನೂ ಆಗ್ತಿಲ್ಲ. ಒಂದ್ಸಲ ಕೆಲಸ ಮುಗಿದ್ರೆ ಸಾಕಪ್ಪ ಅನ್ನಂಗಾಗಿದೆ ಈ ರೋಡ್ನ ನೋಡಿ. ವೆಹಿಕಲ್ಸು ಅಷ್ಟೇ ತುಂಬಾನೇ ಜಾಸ್ತಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಈ ರೋಡ್ ಕೆಲಸ ಮುಗಿಸೋವರೆಗೂ ನಮ್ಮ ಮನೆ ಅಂತೂ ಫುಲ್ ಧೂಳಲ್ಲಿ ಮುಳುಗಿರುತ್ತೆ. ಹಿಂಗೋ ಏನು ನಾವೇ ಟ್ರಾವೆಲ್ ಮಾಡೋದಕ್ಕಲ್ವಾ ಈ ರೋಡ್ನ ಮಾಡ್ತಿರೋದು ಅಂತ ಹೇಳಿ ಖುಷಿ ಪಡಬೇಕು. ಆದರೆ ಒಂದೇ ಬೇಜಾರು, ನಮ್ಮ ಮನೆ ಮುಂದ್ಗಡೆ ಇದ್ದಿದ್ದ ಮರಗಳನ್ನೆಲ್ಲ ಕಡ್ದಾಕಿದ್ದಾರೆ. ಎಷ್ಟೊಂದು ಮರಗಳಿತ್ತು ಗೊತ್ತಾ, ನಮ್ಮ ಮನೆಗಂತೂ ಫುಲ್ ಅದೇ ನೆರಳಾಗಿದ್ದಿದ್ದು. ಈಗಿರೋ ಸೆಕೆನೇ ತಡೆಯೋಕ್ಕಾಗ್ತಿಲ್ಲ, ಅದ್ರ ಮಧ್ಯೆ ಈ ರೋಡಿನ ಕಾವು ಬೇರೆ. ಇಂತೂ ಇದೇ ರೋಡಲ್ಲಿ ಸಾಗಿ ನಮ್ಮ ಮನೆನ ರೀಚ್ ಆದ್ವಿ. ಇದೇ ನೋಡಿ ನಮ್ಮ ಮನೆ ಹೊರಗಡೆನೆ ಒಂದು ಪುಟ್ಟದಾಗಿ ಟೀ ಶಾಪ್ ಇದೆ. ಆಲ್ಮೋಸ್ಟ್ ಆಲ್ ಎಲ್ಲ ಬೈಕ್ ರೈಡರ್ಸ್ ಬಂದು ಇಲ್ಲಿ ನಿಲ್ಲಿಸಿ ಟೀ ಕುಡಿತಾರೆ. ಯಾರಾದರೂ ಈ ಶಾಪಿಗೆ ವಿಸಿಟ್ ಮಾಡಿದ್ದಿದ್ರೆ ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ವ್ಲಾಗ್. ಇನ್ನೊಂದು ದಿವಸ ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ. ಥ್ಯಾಂಕ್ ಯು.